ಕರ್ಣ ಧಾರಾವಾಹಿಯಲ್ಲಿ ಯಾರು ಊಹಿಸದ ತಿರುವು ಒಂದು ಎದುರಾಗಿದೆ. ಇಷ್ಟು ದಿನ ನಿಧಿಯನ್ನು ಪ್ರೀತಿಸುತ್ತಿದ್ದ ಕರ್ಣನಿಗೆ ಶಾಕ್ ಉಂಟಾಗಿದೆ. ಆತನ ವಿವಾಹವು ನಿತ್ಯ ಜೊತೆ ನಡೆದು ಹೋಗಿದೆ. ಈ ಪ್ರೋಮೋನ ಜಿ ಕನ್ನಡ ವಾಹಿನಿ ಹಂಚಿಕೊಂಡಿದೆ. ಈ ಮದುವೆಯನ್ನು ನೋಡಿ ನಿಧಿ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು ಹರಿದು ಬಂದಿದೆ. ಮುಂದೆ ಧಾರಾವಾಹಿ ಯಾವ ರೀತಿಯಲ್ಲಿ ಸಾಗುತ್ತದೆ ಎಂಬ ಕುತೂಹಲವೂ ಮೂಡಿದೆ. ನಿಧಿ ಹಾಗೂ ಕರ್ಣನ ಮಧ್ಯೆ ಈಗ ತಾನೇ ಪ್ರೀತಿ ಮೂಡಿದೆ. ಕರ್ಣ ಡಾಕ್ಟರ್ ಆದರೆ ನಿಧಿ ಸ್ಟೂಡೆಂಟ್. ನಿಧಿ ಮೊದಲು ಕರ್ಣನಿಗೆ ಪ್ರಪೋಸ್ ಮಾಡಿದ್ದಳು. ಈ ಪ್ರಪೋಸಲ್ನ ಆತ ಒಪ್ಪಿಕೊಳ್ಳಲೇ ಇಲ್ಲ. ಆದರೆ ಮಾರಿಗುಡಿಗೆ ಹೋಗಿ ಬರುವ ವೇಳೆಗೆ ಇಬ್ಬರ ಮಧ್ಯೆ ಪ್ರೀತಿ ಮೂಡಿದೆ. ಈ ವಿಚಾರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿತ್ತು. ಹೀಗಿರುವಾಗಲೇ ಧಾರಾವಾಹಿಯಲ್ಲಿ ಮತ್ತೊಂದು ದೊಡ್ಡ ತಿರುವು ಬಂದಿದೆ. ಕರ್ಣ ಹಾಗೂ ನಿಧಿಯ ಮದುವೆ ಬದಲು ಕರ್ಣ ಹಾಗೂ ನಿತ್ಯಾಳ ಮದುವೆ ನೆರವೇರಿದೆ. ಈ ಸಂದರ್ಭದ ಪ್ರೋಮೋನ ಜಿ ಕನ್ನಡ ವಾಹಿನಿಯು ಹಂಚಿಕೊಂಡಿದೆ. ಅದ್ದೂರಿಯಾಗಿ ವಿವಾಹ ಸಮಾರಂಭ ನಡೆದಿದ್ದು, ನಿಧಿ ಬದಲು ನಿತ್ಯಾಗೆ ಕರ್ಣ ತಾಳಿ ಕಟ್ಟಿದ್ದಾನೆ. ಪ್ರೋಮೋದ ಕೊನೆಯಲ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಸಿಕ್ಕಿದೆ. ನಿತ್ಯಾಗೆ ಈಗಾಗಲೇ ವಿವಾಹ ಫಿಕ್ಸ್ ಆಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ತೇಜಸ್ ಜೊತೆ ಮದುವೆ ಕೂಡ ಆಗುವುದರಲ್ಲಿ ಇತ್ತು. ನಿತ್ಯ ಹಾಗೂ ತೇಜಸ್ ಮದುವೆ ಮುರಿದು ಬಿದ್ದಿದೆ. ಇದಕ್ಕೆ ಕಾರಣ ತೇಜಸ್. ಈಗಾಗಲೇ ಕೆಲವು ದಿನಗಳಿಂದ ಕರ್ಣ ಧಾರಾವಾಹಿಯಲ್ಲಿ ತೇಜಸ್ ಎಲ್ಲಿಯೂ ಕಂಡು ಬಂದಿಲ್ಲ. ಬಹುಶಃ ತೇಜಸ್ ಮದುವೆಗೆ ತನ್ನ ತಂದೆ ತಾಯಿ ವಿರುದ್ಧವಾಗಿ ಕೆಲವು ದಿನಗಳ ಕಾಲ ನಿಂತಿದ್ದರು. ಅದರಂತೆಯೇ ನಿಧಿ ಹಾಗೂ ಕರ್ಣನ ವಿರುದ್ಧ ಕರ್ಣನ ತಮ್ಮ ಹಾಗೂ ಕರ್ಣನ ಅತ್ತೆ ಇದ್ದರು. ಹಾಗೂ ನಿತ್ಯ ತೇಜಸ್ ಅವರ ಮದುವೆ ಅವರ ಮನೆಯಲ್ಲಿ ನಡೆಯಬಾರದು ಎಂದು ಕರ್ಣನ ತಮ್ಮ ನಿಧಿ ನಿತ್ಯ ಅವರ ಮನೆಯ ಮುಂದೆ ಗದ್ದಲವನ್ನು ಎಬ್ಬಿಸಿದ್ದನು. ಹಾಗಾಗಿ ಬಹುಶಃ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ತೇಜಸ್ನನ್ನು ಕಿಡ್ನಾಪ್ ಮಾಡಿರಬಹುದು. ಆದ ಕಾರಣ ಮದುವೆಯ ಮಂಟಪದಲ್ಲಿ ನಿತ್ಯಾಳನ್ನು ಮದುವೆ ಮಾಡಿಕೊಳ್ಳಲು ತೇಜಸ್ ಬಾರದೇ ಇರುವ ಕಾರಣದಿಂದಾಗಿ ಕರ್ಣನ ಅಜ್ಜಿ ತನ್ನ ಸ್ನೇಹಿತೆಯ ಮರ್ಯಾದೆ ಪ್ರಶ್ನೆ ಹಾಗೂ ಏನಾದರೂ ಆಗಿಬಿಡುತ್ತದೆ ಎಂಬ ಭಯದಿಂದ ಕರ್ಣನ ಹತ್ತಿರ ನಿತ್ಯಾಳನ್ನು ಮದುವೆಯಾಗುವುದಾಗಿ ಕೇಳಿಕೊಂಡು ಭಾಷೆಯನ್ನು ತೆಗೆದುಕೊಂಡರು. ಅಂತೆಯೇ ನಿಧಿಯು ಕೂಡ ತನ್ನ ಅಕ್ಕನಿಗಾಗಿ ಹಾಗೂ ತನ್ನ ಶಾಂತಿ ಅಜ್ಜಿಗಾಗಿ ತಾನು ಪ್ರೀತಿಸಿದ ಕರ್ಣ ಸರ್ನನ್ನು ತನ್ನ ಅಕ್ಕನ ನಿತ್ಯಾಳಿಗಾಗಿ ಬಿಟ್ಟುಕೊಟ್ಟಿದ್ದಾಳೆ. ಮುಂದಿನ ದಿನಗಳಲ್ಲಿ ನಿತ್ಯ ಹಾಗೂ ಕರ್ಣನ ಮದುವೆ ಆದ ನಂತರ ನಿತ್ಯ ನಿಧಿಗೆ ಕರ್ಣನನ್ನು ಬಿಟ್ಟುಕೊಡುತ್ತಾಳೋ ಅಥವಾ ಕರ್ಣನ ಜೊತೆಗೆ ಸಂಸಾರ ಮಾಡುತ್ತಾಳೋ ಅಥವಾ ಮದುವೆಗೆ ಮುಂಚೆ ಹೋದ ತೇಜಸ್ ಮತ್ತೆ ನಿತ್ಯಾಳಿಗಾಗಿ ಬರುತ್ತಾನೋ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಿದೆ. ಏನೇ ಆಗಲಿ ಕರ್ಣ ಸೀರಿಯಲ್ ಮೊದಲಿನಿಂದಲೂ ಹಂತ ಹಂತವಾಗಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡುತ್ತಲೇ ಬಂದಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.